ಪಹಲ್ಗಾಮ್ನಲ್ಲಿ ಏನಾಗಿದೆ ಒಂದು ಅತ್ಯಂತ ಹೇಯ ಕೃತ್ಯ. ಪ್ರವಾಸಿಗರು ಮುಗ್ಧ ಜನ ಇವತ್ತು ಅಲ್ಲಿ ಭೇಟಿ ಕೊಟ್ಟಾಗ ಅವ್ರನ್ನ ಈ ಉಗ್ರಗಾಮಿಗಳು ಗುಂಡಿಟ್ಟು ಅತ್ಯಂತ ಅಮಾನುಷ್ಯ ರೀತಿಯಲ್ಲಿ ಅವ್ರನ್ನೆಲ್ಲನ್ನು ಹತ್ಯೆಗೈದಿದ್ದಾರೆ. ಇದನ್ನು ನಾವು ಎಲ್ಲರೂ ಕೂಡ ಇದರ ಖಂಡನೆ ಮಾಡ್ತೇವೆ, ತೀವ್ರವಾಗಿ ಖಂಡನೆ ಮಾಡ್ತೀವಿ. ಮತ್ತು ಈ ಉಗ್ರಗಾಮಿಗಳು ಏನಿದ್ದಾರೆ ಇವ್ರನ್ನ ನಾವು ಹತ್ತಿಕ್ಕುವಂಥದ್ದಾಗಬೇಕು. ಇವ್ರನ್ನ ಪತ್ತೆ ಹಚ್ಚಿ ಇವ್ರನ್ನ ನಾವು ನಿರ್ದಿಷ್ಟವಾಗಿ ಒಂದು ದಿವಸವ್ರನ್ನ ಗುಡ್ಡಕ್ಕೆ ಕೊಡುವಂಥದ್ದನ್ನು ಕೂಡ ಆಗ್ತದೆ. ಇದು ನಮ್ಮ ಆರ್ಮ್ ಫೋರ್ಸಸ್ ಏನಿದೆ ಅಲ್ಲಿ ಇನ್ನೂ ಅಷ್ಟು ಸ್ಟ್ರೆಂಥನ್ ಮಾಡುವಂಥ ಅವಶ್ಯಕತೆ ಇದೆ. ಯಾಕಂದರೆ ನಾವು ಶಾಂತ ಆಗಿದೆ ಅಂತ ಹಿಂದೆ ತೆಗೆದುಕೊಂಡಾಗ ಇದು ಮತ್ತೆ ಮರುಕಳಿಸಿದೆ. ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಫೋರ್ಸಸ್ನ್ನು ಡಿಪ್ಲಾಯ್ ಮಾಡಿ ಇಂಥ ಉಗ್ರಗಾಮಿಗಳು ಎಲ್ಲೆಲ್ಲಿ ಅಡಗಿದಾರ ಗಲ್ಲಿಗೇರಿಸುವಂಥದ್ದಾಗಬೇಕು. ಅತ್ಯಂತ ಹೇಯ ಕೃತ್ಯ. ಬೇರೆ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿದ್ದಾರೆ. ಇವತ್ತು ಬೇರೆ ರಾಷ್ಟ್ರಗಳು ಯಾರು ಪಾಕಿಸ್ತಾನ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಮೇಲೂ ಕೂಡ ಕಠಿಣವಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಬೆಳಕಿಗೆ ತರಬೇಕು. ಅವ್ರ ಮೇಲೆ ನಾವು ನಿರ್ಬಂಧನೆ ಹೇರುವಂಥದ್ದು ಕಠಿಣ ಹಾಕುವಂಥದ್ದು ಕೂಡ ಆಗ್ತದೆ. ಸಂತೋಷ್ ಲಾಡ್ರನ್ನು ಈಗ ಮುಖ್ಯಮಂತ್ರಿ ಕಳಿಸಿದ್ದಾರೆ. ಎಲ್ಲ ರೀತಿಯ ಪರಿಹಾರಗಳನ್ನ ರಾಜ್ಯ ಸರ್ಕಾರ ಕೊಡ್ತಾರೆ.